ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು, ಅಮೂಲ್ಯ ವಾಕ್ಯವನ್ನು, ಉತ್ಕೃಷ್ಟವಾದ ವಾಕ್ಯವನ್ನು, ಹೌದು ನಿತ್ಯವಾದ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ದ ಸೆಕೆಂಡ್ ಎಪಿಸಲ್ ಟು ದ ಥೆಸಲೋನಿಯನ್ಸ್, ಚಾಪ್ಟರ್ 1, ಮೊದಲನೇ ಅಧ್ಯಾಯ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ, ಅದರಲ್ಲಿ ಮೊದಲನೇ ಅಧ್ಯಾಯವನ್ನು ನಾವು ನೋಡಲಿಕ್ಕಿದ್ದೇವೆ. ಇದರಲ್ಲಿ ನಾವು ಮಹಿಮೆಯುಳ್ಳ ಜೀವನದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಗ್ಲೋರಿಯಸ್ ಲೈಫ್. ಒಂದು ಮಹಿಮೆಯುಳ್ಳ ಜೀವನವನ್ನು ನಾವು ಜೀವಿಸಬೇಕಾದರೆ, ಹೌದು, 12 ರಹಸ್ಯಗಳಿದ್ದಾರೆ. ಆ 12 ರಹಸ್ಯಗಳನ್ನು ಈಗ ನಾವು ನೋಡಲಿಕ್ಕಿದ್ದೇವೆ. ಒಂದೊಂದಾಗಿ ಅದನ್ನು ನೋಡಿಕೊಳ್ಳುವಾಗ ದೇವರು ನಮಗೂ ಸಹಾಯ ಮಾಡಲಿ, ಕೃಪೆ ಕೊಡಲಿ, ದೀನತ್ವ ಕೊಡಲಿ, ಸ್ವೀಕಾರ ಮನಸ್ಸು ಕೊಡಲಿ, ಸೂಕ್ಷ್ಮ ಮನಸ್ಸು ಕೊಡಲಿ, ತಗ್ಗಿಸಿಕೊಳ್ಳುವ ಮನಸ್ಸು ಕೊಡಲಿ ಮತ್ತು ಅನ್ವಯಿಸಿಕೊಳ್ಳುವಂಥ ಮನಸ್ಸನ್ನು ಕೂಡ ಕೊಡಲಿ. ಮೊದಲನೇ 12 ರಹಸ್ಯಗಳು ಮಹಿಮೆಯುಳ್ಳ ಜೀವನ ಜೀವಿಸಲಿಕ್ಕೆ, 12 ಸೀಕ್ರೆಟ್ಸ್ ಆಫ್ ಗ್ಲೋರಿಯಸ್ ಲೈಫ್. ಅದರಲ್ಲಿ ಮೊದಲನೇ ಸೀಕ್ರೆಟ್ ಏನಂದರೆ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಹೇಳುವಂಥದ್ದು ಅಥವಾ ಕೃತಜ್ಞತೆಯುಳ್ಳವರಾಗಿರುವುದು. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ಯಾವಾಗಲೂ ನಿಮಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಬದ್ಧರಾಗಿದ್ದೇವೆ ಎಂಬುದಾಗಿ ಭಕ್ತ ಪೌಲ ಈ ಥೆಸಲೋನಿಕದವರಿಗೆ ಬರೆಯುವಾಗ ಆ ಒಂದು ಕೃತಜ್ಞತೆಯ ಮನೋಭಾವನೆ, ಹೌದು, ದೇವರಿಗೆ ಕೃತಜ್ಞತೆ, ಆದರೆ ಇತರರ ಪರವಾಗಿ, ಇತರರಿಗಾಗಿ, ನಿಮಗಾಗಿ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸಲು ಬದ್ಧರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಭಾಳ ಒಳ್ಳೆಯ ಒಂದು ಪ್ರಾಕ್ಟೀಸ್ ಅಲ್ಲವೇ? ಹೌದು. 2ನೇದಾಗಿ ನಂಬಿಕೆ, ಫೇತ್. ಮಹಿಮೆಯುಳ್ಳ ಜೀವನದ 2ನೇ ರಹಸ್ಯ ಏನಂದರೆ ವಿಶ್ವಾಸ ಅಥವಾ ನಂಬಿಕೆ. ಯಾಕೆಂದರೆ 3ನೇ ವಚನದಲ್ಲಿ, 2ನೇ ಥೆಸಲೋನಿಕ 1ನೇ ಅಧ್ಯಾಯದ 3ನೇ ವಚನದಲ್ಲಿ ನಂಬಿಕೆಯು ಬಹಳ ಅಭಿವೃದ್ಧಿ ಆಗುತ್ತಾ ಇರುವಂಥ ಒಂದು ಅನುಭವ, ಥೆಸಲೋನಿಕದವರ ಒಂದು ಅನುಭವ ಅದು. ಅಂಥ ಅನುಭವ ನಮಗಿರುವುದಾದರೆ ನಾವು ಕೂಡ ಮಹಿಮೆಯುಳ್ಳ ಜೀವನ, ಗ್ಲೋರಿಯಸ್ ಲೈಫ್, ವಾವ್, ಮಹಿಮೆಯುಳ್ಳ ಜೀವನವನ್ನು ಜೀವಿಸಲು ಸಾಧ್ಯ. ಹೌದು, ನಂಬಿಕೆಯು ಬಹಳ ಅಭಿವೃದ್ಧಿ ಆಗುತ್ತಾ ಇದೆ ಎಂಬುದಾಗಿ ನೋಡುವಾಗ ಅದು ಅವರ ಒಂದು ಅನುಭವ, ಆತ್ಮಿಕ ಅನುಭವ ಅಥವಾ ಮಹಿಮೆಯುಳ್ಳಂಥ ಅನುಭವ. ಆ ರೀತಿಯಾಗಿ ನಾವು ಇರಲಿಕ್ಕೆ ಸಾಧ್ಯ. ಆದ ಕಾರಣ ನಮ್ಮ ನಂಬಿಕೆ ಬಹಳವಾಗಿ ಅಭಿವೃದ್ಧಿ ಆಗುತ್ತಾ ಇರುವಲ್ಲಿ ಏನಾಗ್ತದೆ, ನಾವು ಮಹಿಮೆಯುಳ್ಳ ಜೀವನವನ್ನು ಜೀವಿಸಲು ಸಾಧ್ಯ. 3ನೇದಾಗಿ ಪ್ರೀತಿ. ಹೌದು, ನಾವು ಮಹಿಮೆಯುಳ್ಳ ಜೀವನವನ್ನು ಜೀವಿಸಬೇಕಾದರೆ ಭೂಲೋಕದಲ್ಲಿ, ಪರಲೋಕ ಹೋದ ಮೇಲೆ ಕೂಡ ಮಹಿಮೆಯುಳ್ಳ ಜೀವನವೇ, ಆದರೆ ಭೂಲೋಕದಲ್ಲಿಯೇ ಮಹಿಮೆಯುಳ್ಳ ಜೀವನವನ್ನು ನಾವು ಜೀವಿಸಬೇಕಾದರೆ ಪ್ರೀತಿ, ಅದು 3ನೇ ಸೀಕ್ರೆಟ್. ಮೊದಲನೇ ಸೀಕ್ರೆಟ್ ಕೃತಜ್ಞತೆಯನ್ನು ಸಲ್ಲಿಸುವುದು, ಥ್ಯಾಂಕ್ಸ್ ಗಿವಿಂಗ್. 2ನೇ ಸೀಕ್ರೆಟ್ ವಿಶ್ವಾಸ ಅಥವಾ ನಂಬಿಕೆ. 3ನೇ ಸೀಕ್ರೆಟ್ ಪ್ರೀತಿ. ಹೌದು, ಈ ಪ್ರೀತಿ ಪರಸ್ಪರ ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಲ್ಲಿ ಇರುವಂಥ ಒಂದು ಪ್ರೀತಿ. ಅದು ಹೆಚ್ಚುತ್ತಾ ಇರಬೇಕು. ಒಂದು ಸಾರಿ ಒಬ್ಬ ವ್ಯಕ್ತಿ ನನ್ನ ಆತ್ಮೀಕ ತಂದೆ ಹತ್ರ ಒಂದು ಮಾತು ಹೇಳಿದರು. ಅದೇನೆಂದರೆ, ಬ್ರದರ್, ಸಭೆಯಲ್ಲಿ ಯಾರೂ ನಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ. ಅದು ಒಂದು ಒಳ್ಳೆಯ ಒಂದು ಹೇಳಿಕೆ ಅಥವಾ ಅನುಭವ ಅಥವಾ ಸಾಕ್ಷಿ ಅಥವಾ ಸತ್ಯಾಂಶ ಆಗಿತ್ತು.
ಯಾರು ನಮ್ಮನ್ನು ಸಭೆಗೆ ಬಂದರೆ ಪ್ರೀತಿ ಮಾಡಲ್ಲ ಅಂತ. ಆವಾಗ ನನ್ನ ಆತ್ಮಿಕ ತಂದೆ ಹೇಳಿದಂಥ ಉತ್ತರ ಭಾಳ ಆಲೋಚಿಸುವಂಥ ಉತ್ತರವಾಗಿತ್ತು, ಶಾಕಿಂಗ್ ಉತ್ತರವಾಗಿತ್ತು, ಪ್ರಕಟಣೆಯ ಉತ್ತರವಾಗಿತ್ತು, ಪ್ರಾಯೋಗಿಕ ಉತ್ತರವಾಗಿತ್ತು ಮತ್ತು ವಾಕ್ಯಾಧಾರದ ಒಂದು ಉತ್ತರವಾಗಿತ್ತು. ಅವರು ಏನು ಹೇಳಿದ್ರಂದರೆ, ಯಾರೂ ನಮ್ಮನ್ನು ಸಭೆಗೆ ಬಂದರೆ ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅವ್ರು ಹೇಳಿದರು, ಸಿಸ್ಟರ್, ಹೌದು, ಬೈಬಲ್ನಲ್ಲಿ ಬೇರೆಯವ್ರನ್ನ ಪ್ರೀತಿ ಮಾಡುವಂತೆ ನಡ್ಕೊಳ್ರಿ ಅಂತ ಬರೆದಿಲ್ಲ, ಆದರೆ ಬೇರೆಯವ್ರನ್ನು ಪ್ರೀತಿ ಮಾಡಿರಿ ಅಂತ ಬರೆದಿದೆ. ಅವ್ರು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಹೇಳಿದರು, ಸಿಸ್ಟರ್, nowhere it says in the Bible that you should get a person to love you, but you should love other people. ಬೇರೆಯವ್ರನ್ನ ನಮ್ಮನ್ನು ಪ್ರೀತಿಸುವಂತೆ ಮಾಡಿರಿ ಅಂತ ಬೈಬಲ್ನಲ್ಲಿ ಇಲ್ಲ, ಆದರೆ ನೀವು ಪ್ರೀತಿಸಿರಿ ಒಬ್ಬರಿಗೊಬ್ಬರು. ವಾವ್! ಅಂದು ನಾನೊಂದು ಪಾಠ ಕಲಿತೆ. ಇದು ಒಂದು 20 ವರ್ಷಗಳ ಹಿಂದೆ ನಡೆದಂಥ ಘಟನೆ ಆಗಿರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ಆದ ಕಾರಣ ಪ್ರೀತಿ ಪರಸ್ಪರ ಪ್ರೀತಿಸುವಂಥದ್ದು, ಒಬ್ಬರನ್ನೊಬ್ಬರು, ವಿಶ್ವಾಸಿಗಳನ್ನು, ಭಕ್ತಾದಿಗಳನ್ನು, ಅದು ಏನು ಮಾಡ್ತದೆ ಅಂತ ಹೇಳಿದರೆ ಮಹಿಮೆಯುಳ್ಳ ಜೀವನಕ್ಕೆ ಅದು ಒಂದು ರಹಸ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 4ನೇದಾಗಿ ತಾಳ್ಮೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಚನದಲ್ಲಿ 4ನೇ ರಹಸ್ಯ ಇದೆ. ಯಾವುದಕ್ಕೆ ರಹಸ್ಯ? ಮಹಿಮೆಯುಳ್ಳ ಜೀವಿತದ 4ನೇ ರಹಸ್ಯ ಏನಂತ ಹೇಳಿದರೆ ತಾಳ್ಮೆ. ಹೌದು, ಇದು ಎಂಥ ಸಂದರ್ಭದಲ್ಲಿ ತಾಳ್ಮೆ ಅಂತ ಹೇಳ್ಬಿಟ್ಟು ನೋಡುವಾಗ ಹಿಂಸೆ, ಸಂಕಟಗಳು ಈ ಥೆಸಲೋನಿಕದ ಭಕ್ತಾದಿಗಳು ಹಾದು ಹೋಗ್ತಾ ಇದ್ರು. ಅಂಥ ಸನ್ನಿವೇಶದಲ್ಲಿ ಈ ತಾಳ್ಮೆ ನಿಶ್ಚಯವಾಗಿ ಅವ್ರಿಗೆ ಬೇಕಾಗಿತ್ತು. ನಮಗೂ ಕೂಡ ಮಹಿಮೆಯುಳ್ಳಂಥ ಜೀವನವನ್ನು ಜೀವಿಸಬೇಕಾದರೆ ತಾಳ್ಮೆ ಅವಶ್ಯ. 5ನೇದಾಗಿ ನೋಡುವಾಗ ಇನ್ನೊಂದು ವಿಷಯವನ್ನು 5ನೇ ವಚನದಲ್ಲಿ ಹೇಳಲಾಗಿದೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಚನದಲ್ಲಿ 5ನೇ ರಹಸ್ಯ. ಯಾವುದಕ್ಕೆ ರಹಸ್ಯ? ಮಹಿಮೆಯುಳ್ಳಂಥ ಜೀವನದ ರಹಸ್ಯ ಏನದು? ಕಷ್ಟವನ್ನು ಅನುಭವಿಸುವುದು ಅಥವಾ ಬಾಧೆ ಪಡುವುದು, ಹಿಂಸೆಗೊಳಗಾಗುವುದು. ಇದು ದೇವರ ರಾಜ್ಯಕ್ಕಾಗಿ ಕಷ್ಟ ಅನುಭವಿಸೋದು, ರಾಜ್ಯಕ್ಕಾಗಿ. ವಾವ್! ನನಗಿಷ್ಟ ಇದು. ಯಾಕಂತ ಹೇಳಿದ್ರೆ ದೇವರ ರಾಜ್ಯಕ್ಕಾಗಿ ನಾವು ಕಷ್ಟಪಡಬೇಕು. ಯಾಕಂದರೆ ಸ್ವಲ್ಪ ಕಾಲ ಆನಂತರ ನಮ್ಮ ಕಷ್ಟವೇ ಇರೋದಿಲ್ಲ. ಆದರೆ ಈಗ ಅಂಥ ಕಷ್ಟ ದೇವರು ನಮ್ಮ ಜೀವನದಲ್ಲಿ ಅನುಮತಿಸಿದರೆ ನಾವು ಅದನ್ನು ಹಾದು ಹೋಗ್ಬೋದು. ದೇವರ ರಾಜ್ಯಕ್ಕಾಗಿ ಕಷ್ಟ. ಈ ಬಗ್ಗೆ ಭಕ್ತನಾದ ದಾವಿದನು ಕೀರ್ತನೆ 119, 67ನೇ ವಚನ, 69ನೇ ವಚನ, 71ನೇ ವಚನದಲ್ಲಿ ಹೇಳುವಂಥ ಮಾತು ಭಾಳ ಚೆನ್ನಾಗಿದೆ. ಅದೇನೆಂದರೆ, ಕಷ್ಟಾನುಭವಕ್ಕೆ ಮುಂಚೆ ನಾನು ತಪ್ಪಿ ಹೋಗ್ತಿದ್ದೆ, ಆದರೆ ಈಗಲಾದರೂ ಅಂದರೆ ಕಷ್ಟಾನುಭವ ಆದ ಮೇಲೆ, ಕಷ್ಟಾನುಭವಕ್ಕೆ ಒಳಪಟ್ಟ ಮೇಲೆ ಈಗಲಾದರೂ ನಾನು ನಿನ್ನ ನಿಬಂಧನೆಗಳನ್ನು ಕೈಕೊಂಡು ನಡೆಯುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಥೆಸಲೋನಿಕದವರು ಕಷ್ಟದ ಅನುಭವವನ್ನು ಹೊಂದಿದ್ರು. ಅದು ಮಹಿಮೆಯ ಜೀವನಕ್ಕೆ ರಹಸ್ಯ. 6ನೇದಾಗಿ 6ನೇ ವಚನದಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ. ಮಹಿಮೆಯುಳ್ಳ ಜೀವಿತಕ್ಕೆ 6ನೇ ಸೀಕ್ರೆಟು ಏನಂತ ನೋಡೋದಾದರೆ ಉಪಶಮನ. ಒಂದು ವಿಧವಾದಂಥ ವಿಶ್ರಾಂತಿ ಅಂತ ಹೇಳ್ಬೋದು. ಹೌದು, ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರಿಗೆ ನ್ಯಾಯವಾಗಿದೆ. ದೇವರು ಕಷ್ಟ ಕೊಟ್ಬಿಟ್ಟು ಹಾಗೆ ಬಿಟ್ಬಿಡೋದಿಲ್ಲ. ಅದರೊಂದಿಗೆ ಉಪಶಮನವನ್ನು ನೀಡುವ ದೇವರು ನಮ್ಮ ದೇವರಾತ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಸ್ವಲ್ಪ ಕಾಲ ಅನಂತರ ಆ ಕಷ್ಟ, ಭಕ್ತರ ಕಷ್ಟಗಳು ತೀರಿ ಹೋಗ್ತದೆ. ಅದರ ಬದಲು ನಿತ್ಯವಾದಂಥ ಒಂದು
ಉಪಶಮನ. ಭೂಲೋಕದಲ್ಲಿ ಸಿಗುತ್ತೆ, ಒಂದು ವೇಳೆ ಅಪರೂಪವಾಗಿ ಸಿಗದೆ ಹೋದರೂ ಕೂಡ ಪರಲೋಕದಲ್ಲಿ ನಿತ್ಯವಾದಂಥ ಉಪಶಮನವು ನಮಗಾಗಿ ಕಾದಿರಿಸಲಾಗಿದೆ. ಈಗಾಗಲೇ ನಾವೇನು ನೋಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಮಹಿಮೆಯುಳ್ಳ ಜೀವನಕ್ಕೆ 12 ರಹಸ್ಯಗಳನ್ನು ನೋಡಿಕೊಳ್ಳೋದರಲ್ಲಿ 6 ಮುಗಿಸಿದ್ವಿ. ಇನ್ನೂ 6 ರಹಸ್ಯಗಳಿದೆ. ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. 7ನೇದಾಗಿ ನೋಡುವಾಗ ಸಾಕ್ಷಿ. ಹೌದು, ಒಂದು ಮಾತು ಈ ರೀತಿಯಾಗಿದೆ, ಆ ದಿನದಲ್ಲಿ ನಮ್ಮ ಸಾಕ್ಷಿಯನ್ನು ನೀವು ನಂಬಿದ್ದರೆ ಆತನು ತನ್ನ ಪರಿಶುದ್ಧ ಜನರಲ್ಲಿ ತಾನು ಮಹಿಮೆ ಹೊಂತಾನೆಂಬುದಾಗಿ ಬರ್ತಿದೆ. ಹಾಗಾದರೆ ಸಾಕ್ಷಿ ಕೂಡ ಭಾಳ ಪ್ರಾಮುಖ್ಯ, ದೇವರ ಸೇವಕರ ಸಾಕ್ಷಿ. ಹೌದು, ಅನೇಕ ಸಂದರ್ಭದಲ್ಲಿ ನಮ್ಮ ಸಾಕ್ಷಿಗೆ ಧಕ್ಕೆ ಆಗ್ತದೆ. ಆದರೂ ಕೂಡ ನಾವು ಪ್ರಾಮಾಣಿಕರಾಗಿರುವಂಥದ್ದು ಅಗತ್ಯ. ನನ್ನ ಆತ್ಮಿಕ ತಂದೆ ಹೇಳಿದ ಒಂದು ಮಾತು ನೆನಪಿಗೆ ಬರ್ತದೆ, ಬೀಳುವಿಕೆ ಈಸ್ ಸೀರಿಯಸ್, ಗಂಭೀರ. ಆದರೆ ಆ ಒಂದು ಬೀಳುವಿಕೆಯ ನಂತರ ದುಃಖ ಪಡುವಂಥದ್ದು ಅಗತ್ಯ. Following the fall should be a mourning, grief, ದುಃಖ ಪಡುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಸಾಕ್ಷಿ ಅಂತ ಹೇಳುವಾಗ ಭಕ್ತರ ಸಾಕ್ಷಿ, ಅದನ್ನು ನಂಬೋದರ ಬಗ್ಗೆ ಹೇಳಲಾಗಿದೆ. ಅದು ಮಹಿಮೆಯುಳ್ಳಂಥ ಜೀವನಕ್ಕೆ ನಡೆಸ್ತದೆ ಸಾಕ್ಷಿ. 8ನೇದಾಗಿ ಅದೇ 10ನೇ ವಚನದಲ್ಲಿರುವಂಥ 2ನೇ ಭಾಗ, ಅದೇನೆಂದರೆ, ಆತನು ತನ್ನ ಪರಿಶುದ್ಧ ಜನರಲ್ಲಿ ಮಹಿಮೆ ಹೊಂದುವವನಾಗಿ, ಆಶ್ಚರ್ಯ, ಆತನು ಮಹಿಮೆ ಹೊಂದುವವನಾಗಿ ನಮ್ಮ ಕರ್ತನಾದ ಯೇಸು ಬರುವುದರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಹಾಗಾದರೆ ಮಹಿಮೆಯುಳ್ಳ ಜೀವನಕ್ಕೆ 8ನೇ ರಹಸ್ಯ ಏನಂದರೆ, ನಾವು ಆತನು ನಮ್ಮಲ್ಲಿ ಮಹಿಮೆ ಹೊಂದುವಂಥ ರೀತಿಯಲ್ಲಿ ಬಾಡುವಂಥದ್ದು. ಇದು ಮಹಿಮೆಯುಳ್ಳ ಜೀವಿತಕ್ಕೆ ಅಥವಾ ಮಹಿಮೆಯುಳ್ಳ ಜೀವನದ ರಹಸ್ಯ. ದೇವರು ನನ್ನ ಜೀವನದಲ್ಲಿ ಮಹಿಮೆ ಹೊಂದಬೇಕು ಎಂಬಂಥ ಒಂದು ಆಶೆ, ಆತನು ನಮ್ಮಲ್ಲಿ ಮಹಿಮೆ ಹೊಂದುವವನಾಗಿ ಬರುವಂಥದ್ದು ಎಷ್ಟು ಆಶ್ಚರ್ಯದ ಅನುಭವ. 9ನೇದಾಗಿ ಕೃಪೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 11ನೇ ವಚನದಲ್ಲಿ, ನಮ್ಮ ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಗೆ ಅನುಸಾರವಾಗಿ ಅಂತ ಬರೆದಿದೆ. ಹಾಗಾದರೆ ಹೌದು, ನಾವು ಕ್ರಿಸ್ತನ ಬರುವಿಕೆಗಾಗಿ ನಮ್ಮನ್ನು ಸಿದ್ಧಪಡಿಸುವಂಥದ್ದು ಈ ಕೃಪೆ. ಆತ್ಮಿಕ ಜೀವನ ಪ್ರಾರಂಭವಾಗಿರುವಂಥದ್ದು ಕೃಪೆ. ಗ್ರೇಸ್ ಅಪಾನ್ ಗ್ರೇಸ್. ಈ ಕೃಪೆ ಅಂದರೆ ನನಗೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ನೋಡುವಾಗ, ನನ್ನ ಮೊದಲನೇ ಮಗಳಿಗೆ ಗ್ರೇಸ್ ಅಂತ, ಕೃಪೆ ಅಂತ ಹೆಸರು ಇಡಬೇಕಾಯಿತು. ಅದರಷ್ಟೇ ಪ್ರಾಮುಖ್ಯವಾದಂಥದ್ದು ಈ ಮಹಿಮೆ, ಗ್ಲೋರಿಯಸ್ ಮಹಿಮೆಯುಳ್ಳ ಜೀವನ, ಮಹಿಮೆ ಹೊಂದುವುದಕ್ಕೆ ಬರ್ತಾನೆ. ಆದ ಕಾರಣ 2ನೇ ಮಗಳಿಗೆ ಗ್ಲೋರಿ ಅಂತ ಹೆಸರು ಇಡುವುದಕ್ಕೆ. ಯಾಕಂದರೆ ನಾನು ಆಗಾಗ ಇವೆರಡೂ ನನ್ನ ಜೀವನದಲ್ಲಿ ದೇವರ ಕೃಪೆ, ದೇವರ ಮಹಿಮೆ, ದೇವರ ಕೃಪೆಯನ್ನು ನಾನು ಹೊಂದಿರುವಂಥದ್ದು ದೇವರನ್ನು ಮಹಿಮೆ ಪಡಿಸೋದಕ್ಕಾಗಿ, ಆ ರೀತಿಯಾಗಿ ನೆನಪಿಟ್ಕೊಳ್ಳೋದಕ್ಕಾಗಿ 2 ಮಕ್ಕಳಿಗೆ ಆ 2 ಹೆಸರು ಗ್ರೇಸ್ ಆ್ಯಂಡ್ ಗ್ಲೋರಿ ಎಂಬುದಾಗಿ ಇಡುವುದಕ್ಕೆ ಅರ್ಥ ಆಯ್ತು. ಯಾಕಂದರೆ ಕೆಲವು ಸಾರಿ ನಾವು ಮರೆಯುವ ಸ್ವಭಾವದವರು, ಆದ ಕಾರಣ ಆ ಹೆಸರಿನ ಮುಖಾಂತರವಾಗಿ ಅದರ ನೆನಪಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹೌದು ಮಹಿಮೆ ಆಯಿತು. ಅದರ ಬಗ್ಗೆ 10ನೇ ವಚನದಲ್ಲಿ 11ನೇ ವಚನದಲ್ಲಿ ಕ್ರಿಸ್ತನ ಕೃಪೆ. ಹೌದು, ಈ ಕೃಪೆ ವಿಷಯದಲ್ಲಿ ನೋಡುವಾಗ ನನ್ನ ಆತ್ಮಿಕ ತಂದೆ ಈ ಬಗ್ಗೆ ಬಹಳಷ್ಟು ಹೇಳಿದ್ದನ್ನು ನಾನು ಅನೇಕ ವರ್ಷಗಳಿಂದ ಕೇಳಿಸ್ಕೊಂಡು ಕೊನೆಗೆ ಹೌದು, ಕೃಪೆಯ ಮಹತ್ವ ಇಷ್ಟಿದೆಯಲ್ಲ,
ಮುಂದಿನ ಯುಗಗಳಲ್ಲಿ ದೇವರು ತನ್ನ ಕೃಪೆಯ ಅತಿಶಯವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾನಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಬಗ್ಗೆ ಪ್ರಕಟಣೆಯನ್ನು ಹೊಂದುವವನಾಗಿ, ಅದೇ ಸಂದರ್ಭದಲ್ಲಿ ಕೃತಜ್ಞತೆ ಉಳ್ಳವನಾಗಿ. ಒಂದು ಸಾರಿ ನನ್ನ ಪ್ರಿಯ ಸ್ನೇಹಿತರು ಪ್ರಭಾಕರಯ್ಯನವರು, ಚಿಂತಾಮಣಿ ಪ್ರಭಾಕರಯ್ಯ ಅವರು ಈ ಕೃಪೆಯ ವಿಷಯದಲ್ಲಿ ನನಗೆ ಒಂದು ಸಾರಿ ವಿವರಿಸಿದರು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8-9 ವಚನದಲ್ಲಿ ಕೃಪೆ ಮತ್ತು ವಿಶ್ವಾಸದ ಬಗ್ಗೆ ಅದು ಬಹಳ ಪ್ರಕಟಣೆಯನ್ನು, ಉತ್ತೇಜನವನ್ನು ನೀಡುವಂಥ ಒಂದು ಸಂಭಾಷಣೆಯಾಗಿತ್ತು. ಕರ್ತನ ಭಕ್ತರು ಒಬ್ಬರಿಗೊಬ್ಬರು ಆ ರೀತಿಯಾಗಿ ಮಾತನಾಡಿಕೊಳ್ಳುವಾಗ ಮಲಾಕಿ 3:18 ಪ್ರಕಾರವಾಗಿ 16-18 ಕರ್ತನು ಅದನ್ನು ಕೇಳಿಸ್ಕೊಂಡು ತನ್ನ ಮುಂದೆ ಇರುವಂಥ ಆ ಜ್ಞಾಪಕದ ಪುಸ್ತಕದಲ್ಲಿ ಭಯಭಕ್ತಿಯುಳ್ಳ ಭಕ್ತರ ಹೆಸರನ್ನು ಬರೆಯೋದಾಗಿ ಬರೆದಿದೆ. ಸರಿ, ಕೃಪೆ ಆಯ್ತಲ್ವಾ? 10ನೇ ಒಂದು ರಹಸ್ಯ ಏನು ನೋಡ್ತಾ ಇದ್ದೀವಿ ನಾವು? 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವು ಮಹಿಮೆಯುಳ್ಳ ಜೀವನದ 12 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. 10ನೇ ರಹಸ್ಯ ಏನಂದರೆ ಕ್ರಿಸ್ತನ ಹೆಸರು, ದ ನೇಮ್ ಆಫ್ ಕ್ರೈಸ್ಟ್. ಈ ಕ್ರಿಸ್ತನ ಹೆಸರಿನ ಬಗ್ಗೆ ಒಂದು ಸರಿ ಜೀವನ್ ಸ್ಯಾಮ್ ಚಲದುರೆ ಎಂಬ ಯವನಸ್ಥರು ವಿವರಿಸ್ತಾ ಇದ್ದಾಗ ಬಹಳ ಉತ್ತೇಜನವನ್ನು ನನಗೆ ಕೊಟ್ಟಿತ್ತು. ಅದನ್ನು ನಾನು ಭಾಷಾಂತರ ಮಾಡ್ತಾ ಇದ್ದೆ. ಹೌದಲ್ಲ, ಇಷ್ಟೊಂದು ಮಹತ್ವ ಇದೆ ಕ್ರಿಸ್ತನ ಹೆಸರು ನನಗೆ ಗೊತ್ತಿದೆ. ಆದರೂ ಕೂಡ ಕ್ರಿಸ್ತನ ಹೆಸರಿನ ಮಹತ್ವ ಅಂದು ನನಗೆ ವಿಶೇಷವಾಗಿ ಪ್ರಕಟಣೆ ಆಯಿತು, ಕಲಿತುಕೊಳ್ಳುವುದಕ್ಕೆ ಆಸ್ಪದವಾಯಿತು. ಒಂದು ವೇಳೆ ಆ ಯವನಸ್ಥ ಅದನ್ನು ಮರ್ತಿರ್ಬೋದು. ಧಾರವಾಡದಲ್ಲಿ ಕೂಡ ಅದೇ ಸಂದೇಶ ನೀಡಿದಾಗ ನಾನು ಅದರ ವಿಷಯದಲ್ಲಿ ಕಲಿತುಕೊಂಡಂಥ ವಿಷಯ ಗಂಭೀರವಾದದ್ದು. ಹೌದು, ದೇವರ ಕ್ರಿಸ್ತನ ಹೆಸರಿನ ಮಹತ್ವ ಕೆಲವು ಸಾರಿ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ದಾವೀದನಿಗೆ ಗೊತ್ತಿತ್ತು. ನೋಡ್ರಿ, ಗೊಲಿಯಾತನನ್ನು ನೋಡ್ರಿ, ನೀನು ಈಟಿ ಬರ್ಜಿ ಇತ್ಯಾದಿಗಳನ್ನು ತಗೊಂಡು ಬರ್ತಾ ಇದೆಯಾ ಆಯುಧಗಳನ್ನು, ಆದರೆ ನಾನು ನನ್ನ ಕರ್ತನ ಹೆಸರಿನಲ್ಲಿ, ಕರ್ತನ ನಾಮದಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಜಯ ಸಿಕ್ತು. ನಮಗೂ ಕೂಡ ಇಂದು ಆ ಜಯ ಲಭ್ಯವಾಗಬೇಕಾದರೆ ಕ್ರಿಸ್ತನ ನಾಮವನ್ನು ಬಳಸುವಂಥದ್ದು. ಮತ್ತು 11ನೇ ರಹಸ್ಯ ಏನಂತ ಹೇಳಿದ್ರೆ ಮಹಿಮೆ ಪಡುವಂತೆ, ನೀವು ಆತನಲ್ಲಿ ಮಹಿಮೆ ಪಡುವಂತೆ. ನಿಮ್ಮಲ್ಲಿ ಮಹಿಮೆ ಪಡುವಂತೆಯೂ, ಕ್ರಿಸ್ತನ ಹೆಸರು ನಿಮ್ಮಲ್ಲಿ ಮಹಿಮೆ ಪಡುವಂತೆಯೂ, ನೀವು ಆತನಲ್ಲಿ ಮಹಿಮೆ ಪಡುವಂತೆ. ಇದು ಬೇರೆ ಇವೆರಡು. ಹೌದು, ಮಹಿಮೆ ಹೊಂದುವಂತೆ ಯೇಸು ಸ್ವಾಮಿ ಬರ್ತಾರೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 10ನೇ ವಚನದಲ್ಲಿ ಹಾಗಿದೆ. ಆದರೆ ಇಲ್ಲಿ ಇರುವಂಥ ವಿಷಯ ಏನಂತ ಹೇಳ್ಬಿಟ್ಟು ನೋಡುವಾಗ 11ನೇ ವಚನದಲ್ಲಿ, 2ನೇ ಥೆಸಲೋನಿಕ 1ನೇ ಅಧ್ಯಾಯದ 11ನೇ ವಚನದಲ್ಲಿ, ಹೌದು, ಕ್ರಿಸ್ತನ ಹೆಸರು ನಿಮ್ಮಲ್ಲಿ ಮಹಿಮೆ ಪಡುವಂತೆಯೂ, ನೀವು ಆತನಲ್ಲಿ ಮಹಿಮೆ ಪಡುವಂತೆಯೂ ಅಂತ ಹೇಳ್ಬಿಟ್ಟು ಬರೆದಿದ್ದೀವಲ್ಲ. ಏನು ರಹಸ್ಯ, ಮಹಿಮೆಯುಳ್ಳ ಜೀವಿತಕ್ಕೆ ರಹಸ್ಯ. ಕೊನೆಯದಾಗಿ ಮಹಿಮೆಯುಳ್ಳ ಜೀವನದ 12 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. 12ನೇ ರಹಸ್ಯ ಏನಂತ ಹೇಳಿದ್ರೆ 12ನೇ ವಚನದಲ್ಲಿದೆ. ಅದೇನೆಂದರೆ, ನಾವು ಯಾವಾಗಲೂ ನಿಮಗೋಸ್ಕರ ಪ್ರಾರ್ಥನೆ. ಯಾವಾಗಲೂ ಆ ರೀತಿಯಾಗಿ ಏನಂತ ಪ್ರಾರ್ಥನೆ ಮಾಡಿದರು ಇವರು ನೋಡೋಣ. ಭಾಳ ಚೆನ್ನಾಗಿದೆ. ಇವರು ಮಹಿಮೆಯುಳ್ಳ ಜೀವನ ಜೀವಿಸಲಿಕ್ಕೆ ಮಾಡಿದಂಥ ಪ್ರಾರ್ಥನೆ ಏನಾಗಿತ್ತು, ಹೇಗಿತ್ತು, ಭಾಳ ಚೆನ್ನಾಗಿದೆ. ನೋಡೋಣ ಬನ್ರಿ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ ಈ 12ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ, ನಮ್ಮ ದೇವರು ನಿಮ್ಮನ್ನು ಯೋಗ್ಯರೆಂದು ಎಣಿಸಿ ತನ್ನ ಒಳ್ಳೆತನದ ಶುಚಿತ್ವವನ್ನು, ಶಕ್ತಿಯುಳ್ಳ ನಂಬಿಕೆಯ ಕಾರ್ಯವನ್ನು ನಿಮ್ಮಲ್ಲಿ ಪೂರೈಸುವಂತೆ ಬೇಡಿಕೊಳ್ಳುತ್ತೇವೆ. ವಾವ್!
ಹೌದು, ದೇವರು ನಮ್ಮನ್ನು ಯೋಗ್ಯರೆಂದು ಎಣಿಸಿ, ಹೌದು, ದೇವರು ಒಳ್ಳೆತನದ ಸೂಚಿತವನ್ನು ನಾವು ಪೂರೈಸುವಂತೆ, ಹೌದು, ಶಕ್ತಿಯುಳ್ಳ ನಂಬಿಕೆಯ ಕಾರ್ಯವನ್ನು ದೇವರು ನಮ್ಮಲ್ಲಿ ಪೂರೈಸುವಂತೆ ಬೇಡಿದ ಪ್ರಾರ್ಥನೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವು ಮಹಿಮೆಯುಳ್ಳ ಜೀವನದ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.